ಬನ್ನಿ ಇವತ್ತು ಸಂತ ಆಂದ್ರೆಯನ ಬಗ್ಗೆ ಮಾತಾಡೋಣ. ಇದೊಂದು ಕೇವಲ ಹೆಸರಲ್ಲ. ಕ್ರೈಸ್ತ ಧರ್ಮದ ಅಡಿಪಾಯ ಹಾಕೋಕ್ಕೂ ಮುಂಚೆ, ಆ ಕಥೆ ಶುರುವಾಗೋಕ್ಕೂ ಮುಂಚೆ ಒಬ್ಬ ಪ್ರಮುಖ ವ್ಯಕ್ತಿ ಇದ್ರು. ಅವರೇ ಇವರು. ಒಂದು ಕ್ಷಣ ಯೋಚನೆ ಮಾಡಿ. ಚರ್ಚ್ ಸ್ಥಾಪನೆ ಆಗಿಲ್ಲ, ಪೋಪನ್ನೋ ಪದನೇ ಬಂದಿಲ್ಲ, ಹೊಸ ಒಡಂಬಡಿಕೆಯನ್ನಿನ್ನೂ ಬರದೇ ಇಲ್ಲ. ಆ ಕಾಲದಲ್ಲಿ ಯೇಸು ತನ್ನನ್ನು ಹಿಂಬಾಲಿಸೋ ಅಂತ ಮೊಟ್ಟಮೊದಲು ಕರೆದಿದ್ದು ಯಾರನ್ನ? ಸಾಮಾನ್ಯವಾಗಿ ಎಲ್ಲರೂ ಪೇತ್ರ ಅನ್ಕೋತಾರೆ ಅಲ್ವಾ? ಆದ್ರೆ ಕಥೆಯಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ಆ ಮೊದಲು ಕರೆಯಲ್ಪಟ್ಟ ವ್ಯಕ್ತಿಯೇ ಗಲಿಲೇಯದ ಆಂದ್ರೆ. ಅವ್ರಿಗೆ ಒಂದು ಸ್ಪೆಷಲ್ ಬಿರುದು ಕೂಡ ಇದೆ ನೋಡಿ, ಪ್ರೋಟೋಕ್ಲೆಟೋಸ್, ಅಂದ್ರೆ ಮೊದಲು ಕರೆಯಲ್ಪಟ್ಟವನು ಅಂತ. ಈ ಬಿರುದೇ ಆಂದ್ರೆ ಎಷ್ಟು ವಿಶಿಷ್ಟ ಅನ್ನೋದನ್ನ ಹೇಳುತ್ತೆ. ಹಾಗಾದ್ರೆ ಬನ್ನಿ ಅವರ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ಅವರ ಹಿನ್ನೆಲೆ ಏನು, ಅವರ ಜೀವನವನ್ನೇ ಬದಲಿಸಿದ ಆ ಒಂದು ಕ್ಷಣ ಹೇಗಿತ್ತು ನೋಡೋಣ ಬನ್ನಿ. ನೋಡಿ, ಈ ಪ್ರೋಟೋಕ್ಲಾಟೋಸ್ ಅನ್ನೋ ಪದ ಗ್ರೀಕ್ ಭಾಷೆದ್ದು. ಇದರ ನೇರವಾದ ಅರ್ಥ ದ ಫಸ್ಟ್ ಕಾಲ್ಡ್, ಅಂದ್ರೆ ಮೊದಲು ಕರೆಯಲ್ಪಟ್ಟವನು. ಯೇಸುವಿನ ಕರೆಗೆ ಮೊತ್ತಮೊದಲು ಓಗೊಟ್ಟ ಪ್ರೇಷಿತ ಅನ್ನೋ ಕಾರಣಕ್ಕೆ ಆಂದ್ರೆಯನಿಗೆ ಈ ದೊಡ್ಡ ಗೌರವ ಸಿಕ್ಕಿದೆ. ಇದು ಅವರ ಗುರುತಿನ ಒಂದು ಪ್ರಮುಖ ಭಾಗ. ಹಾಗಾದ್ರೆ ಯೇಸುನ ಭೇಟಿಯಾಗೋಕ್ಕೂ ಮುಂಚೆ ಆಂದ್ರೆ ಏನ್ ಮಾಡ್ತಿದ್ರು? ಅವರು ಬೇರೆ ಯಾರೂ ಅಲ್ಲ, ಪೇತ್ರನ ಸಹೋದರ. ಗಲಿಲೇ ಸಮುದ್ರದಲ್ಲಿ ಮೀನು ಹಿಡಿಯೋದು ಅವರ ಕಾಯಕ. ಅವರ ಗ್ರೀಕ್ ಹೆಸರು ಆಂದ್ರೆಯಾಸ್, ಅಂದ್ರೆ ಧೈರ್ಯವಂತ ಅಂತ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಅವರು ಯೇಸುನ ಭೇಟಿಯಾಗೋಕ್ಕೂ ಮುಂಚೆ ಸ್ನಾನಿಕ ಯೋವಾನರ ಶಿಷ್ಯರಾಗಿದ್ರು. ಅಂದ್ರೆ ಮೊದಲಿಂದಲೂ ಸತ್ಯದ ಹುಡುಕಾಟದಲ್ಲಿಂದ್ರು ಅಂತ ಆಯ್ತು. ಈಗ ನೋಡಿ, ಯೇಸು ಇವರನ್ನ ಕರೆದ ಬಗ್ಗೆ ಸುವಾರ್ತೆಗಳಲ್ಲಿ 2 ರೀತಿ ವಿವರಣೆ ಸಿಗುತ್ತೆ. ಯೋವಾನರ ಶುಭ ಸಂದೇಶದಲ್ಲಿ ಸ್ನಾನಿಕ ಯೋವಾನರು ಯೇಸುವನ್ನ ದೇವರ ಕುರಿಮರಿ ಅಂತ ತೋರಿಸಿದಾಗ ಅಂದ್ರೆಯ ಹಿಂಬಾಲಿಸ್ತಾರೆ. ಆದ್ರೆ ಮತ್ತಾಯ ಮತ್ತೆ ಮಾರ್ಕರ ಸುವಾರ್ತೆಯಲ್ಲಿ ಯೇಸು ನೇರವಾಗಿ ಮೀನು ಹಿಡಿತಿದ್ದ ಅಂದ್ರೆಯ ಮತ್ತು ಪೇತ್ರರನ್ನ ಕರೀತಾರೆ. ಇದನ್ನು ನಾವು ವಿರೋಧಾಭಾಸ ಅಂತ ನೋಡಬಾರ್ದು. ಬದಲಿಗೆ ಒಂದೇ ಘಟನೆಯ 2 ಬೇರೆ ಬೇರೆ ಆಯಾಮಗಳು ಅನ್ಕೋಬೋದು. 2 ಸೇರಿ ಕತೆಗೆ ಇನ್ನಷ್ಟು ಜೀವ ತುಂಬುತ್ತೆ. ಸರಿ, ಯೇಸುವಿನ ಕರೆಗೆ ಓಗೊಟ್ಟಾಯಿತು. ಆ ನಂತರ ಅಂದ್ರೆಯನ ಜೀವನ ಹೇಗೆ ಬದಲಾಯಿತು? ಅವರ ಮುಂದಿನ ಹಾದಿ ಹೇಗಿತ್ತು? ಅಂದ್ರೆ ಯೇಸುವಿನ ಸೇವಾ ಕಾರ್ಯದಲ್ಲಿ ಅವರ ಪಾತ್ರ, ಅವರ ಕೊಡುಗೆಗಳು, ಅದನ್ನ ಹಿಂಗೆ ನೋಡೋಣ. ಯೇಸು 5,000 ಜನರಿಗೆ ಆಹಾರ ಕೊಟ್ಟ ಆ ಅದ್ಭುತ ಪ್ರಸಂಗ ಎಲ್ಲರಿಗೂ ಗೊತ್ತೇ ಇರುತ್ತೆ. ಆದರೆ ಆ ದೊಡ್ಡ ಪವಾಡಕ್ಕೆ ಒಂದು ಸಣ್ಣ ಬೀಜ ಹಾಕಿದ್ದು ಯಾರು ಗೊತ್ತಾ? ಅದು ನಮ್ಮ ಆಂದ್ರೆಯನೇ. ಇಲ್ಲೊಬ್ಬ ಹುಡುಗನತ್ರ 5 ಬಾರ್ಲಿ ರೊಟ್ಟಿ ಮತ್ತೆ 2 ಮೀನಿದೆ, ಆದರೆ ಇಷ್ಟೊಂದು ಜನರಿಗೆ ಇದು ಸಾಕಾಗತ್ತಾ ಅಂತ ಕೇಳೋ ಮೂಲಕ ಅವರು ಒಂದು ಸಮಸ್ಯೆಯ ಜೊತೆಗೆ ಒಂದು ಸಣ್ಣ ಸಾಧ್ಯತೆಯನ್ನು ಯೇಸುವಿನ ಮುಂದಿಟ್ರು. ನೋಡಿ, ಅದೇ ಪವಾಡಕ್ಕೆ ಕಾರಣವಾಯಿತು. ಪಂಚಾಶತಮದ ದಿನದ ನಂತರ ಪ್ರೇಷಿತರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಯಿತು. ಅಂದ್ರೆಯನ ಹೆಗಲ ಮೇಲೆ ಇಡೀ ಜಗತ್ತಿಗೆ ಸಂದೇಶ ಸಾರುವ ದೊಡ್ಡ ಜವಾಬ್ದಾರಿ ಬಿತ್ತು. ಅವರ ಮಿಷನರಿ ಪ್ರಯಾಣದ ವ್ಯಾಪ್ತಿ ಎಷ್ಟಿತ್ತು, ಅದರ ಪ್ರಭಾವ ಹೇಗಿತ್ತು ಅಂತ ಈಗ ನೋಡೋಣ. ಅವರ ಪ್ರಯಾಣ ಶುರುವಾಗಿದ್ದು ಜೆರುಸಲೇಮ್ನಿಂದ. ಅಲ್ಲಿಂದ ಏಷ್ಯಾ ಮೈನರ್, ಇವತ್ತಿನ ಉಕ್ರೇನ್ ಮತ್ತೆ ರಷ್ಯಾದ ಭಾಗವಾದ ಸಿಥಿಯಾವರೆಗೂ ಅವರ ಸಂದೇಶ ತಲುಪಿತು. ಅಷ್ಟೇ ಅಲ್ಲ, ಮುಂದೆ ಕ್ರೈಸ್ತ ಧರ್ಮದ ಒಂದು ಪ್ರಮುಖ ಕೇಂದ್ರವಾಗಿರುವ ಬೈಜಾಂಟಿಯಂನಲ್ಲಿ ಚರ್ಚ್ ಸ್ಥಾಪಿಸಿದ ಕೀರ್ತಿಯೂ ಅಂದ್ರೆಯನಿಗೆ ಸಲ್ಲುತ್ತೆ. ಕೊನೆಗೆ ಅವರ ಪ್ರಯಾಣ ಗ್ರೀಸ್ನ ಪತ್ರಾಸ್ನಲ್ಲಿ ಅಂತ್ಯ ಕಾಣುತ್ತೆ. ಈಗ ನಾವು ಅಂದ್ರೆಯನ ಕಥೆಯ ಅತ್ಯಂತ ನಾಟಕೀಯ ಮತ್ತು ತುಂಬಾ ಭಾವನಾತ್ಮಕ ಘಟ್ಟಕ್ಕೆ ಬಂದು ತಲುಪುತ್ತೇವೆ. ಇದು ಅವರ ಜೀವನದ ಅಂತ್ಯ ಆಗಿರ್ಬೋದು, ಆದರೆ ಅವರ ಪರಂಪರೆಯ ನಿಜವಾದ ಆರಂಭ. ಸ್ಥಳ ಗ್ರೀಸ್ನ ಪತ್ರಾಸ್ ನಗರ. ಅಲ್ಲಿ ಅಂದ್ರೆಯ ರೋಮನ್ ಅಧಿಕಾರಿಯಾದ ಪ್ರೊ-ಕಾನ್ಸಲ್ ಇಜಿಯೇಟಸ್ನ ಎದುರಿಸಬೇಕಾಗಿ ಬಂತು. ಇಜಿಯೇಟಸ್ನ ಆದೇಶ ಒಂದೇ, ಕ್ರಿಸ್ತ ಬೋಧನೆಯನ್ನ ತಕ್ಷಣ ನಿಲ್ಲಿಸಬೇಕು. ಇದು ಒಂದು ಅಂತಿಮ ಸಂಘರ್ಷಕ್ಕೆ ವೇದಿಕೆ ರೆಡಿ ಮಾಡಿತು. ಈಜಿಯೇಟಸ್ ಮರಣದಂಡನೆ ವಿಧಿಸಿದಾಗ ಅಂದ್ರೆಯ ಸಾವಿಗೆ ಹೆದರಲಿಲ್ಲ. ಬದಲಾಗಿ ಓ ಶಿಲುಬೆಯೇ ಸಂತೋಷಿಸು ಅಂತ ಹೇಳ್ತಾರೆ. ಅವರು ತಮ್ಮ ಹುತಾತ್ಮತೆಯನ್ನ ಒಂದು ಸೋಲಾಗಿ ನೋಡ್ಲಿಲ್ಲ, ಬದಲಿಗೆ ಅದನ್ನು ಒಂದು ಗೌರವದ ಕ್ಷಣವಾಗಿ ಸ್ವೀಕರಿಸಿದ್ರು. ಈ ಮಾತುಗಳು ಅವರ ನಂಬಿಕೆ ಎಷ್ಟೊಂದು ಆಳವಾಗಿತ್ತು ಅನ್ನೋದಕ್ಕೆ ಸಾಕ್ಷಿ. ಅವರ ಮರಣದಂಡನೆ ತುಂಬಾನೇ ವಿಶಿಷ್ಟವಾಗಿತ್ತು. ಮೊದಲನೇದಾಗಿ, ಯೇಸು ಸತ್ತ ಮಾದರಿಯ ಶಿಲುಬೆಯಲ್ಲಿ ಸಾಯೋಕ್ಕೆ ತಾನು ಯೋಗ್ಯನಲ್ಲ ಅಂಥೇಳಿ ಎಕ್ಸಾಕಾರದ ಶಿಲುಬೆಯನ್ನ ಕೇಳಿ ಪಡ್ಕೊಂಡ್ರು. ಎರಡನೇದಾಗಿ, ಅವರ ನೋವನ್ನ ಹೆಚ್ಚು ಕಾಲ ಉಳಿಸೋಕೆ ಮೊಳೆ ಹೊಡೆಯೋ ಬದಲು ಹಗ್ಗಗಳಿಂದ ಶಿಲುಬೆಡೆ ಕಟ್ಟಲಾಯಿತು ಅಂತ ಹೇಳಲಾಗುತ್ತೆ.
ಅಚ್ಚರಿಯಂದ್ರೆ ಆ ಶಿಲುಬೆಯ ಮೇಲೆ ನೇತಾಡ್ತಲೇ ಅವರು 2 ದಿನಗಳ ಕಾಲ ಜನರಿಗೆ ಬೋಧನೆ ಮಾಡ್ತಿದ್ರು ಅನ್ನೋ ನಂಬಿಕೆ ಇದೆ. ಅಂದ್ರೆಯನ ಜೀವನ ಆ ಶಿಲುಬೆಯ ಮೇಲೆ ಮುಗಿಯಿತು. ಆದರೆ ಅವರ ಪ್ರಭಾವ, ಅವರ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ. ಅವರ ಶಾಶ್ವತ ಪರಂಪರೆ ಏನು? ಅವರು ಇವತ್ತಿಗೂ ಯಾಕೆ ಇಷ್ಟೊಂದು ಪ್ರಮುಖ ವ್ಯಕ್ತಿ? ಈಗ ನೋಡೋಣ. ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಪೇತ್ರ ಮತ್ತು ಅಂದ್ರೆಯ ಈ ಇಬ್ರು ಅಣ್ಣ ತಮ್ಮಂದ್ರು ಕ್ರೈಸ್ತ ಧರ್ಮದ 2 ಪ್ರಮುಖ ಕೇಂದ್ರಗಳಿಗೆ ಅಡಿಪಾಯ ಹಾಕಿದ್ರು. ಪೇತ್ರ ಪಶ್ಚಿಮದಲ್ಲಿ ರೋಮ್ ಚರ್ಚ್ ಸ್ಥಾಪನೆಗೆ ಕಾರಣರಾದ್ರೆ, ಅಂದ್ರೆಯ ಪೂರ್ವದಲ್ಲಿ ಬೈಜಾಂಟಿಯಂ ಚರ್ಚ್ ಸ್ಥಾಪನೆಗೆ ಕಾರಣರಾದರು. ಈ ಇಬ್ರು ಸಹೋದರರ ಕಾರ್ಯ ಪೂರ್ವ ಮತ್ತು ಪಶ್ಚಿಮ ಚರ್ಚ್ಗಳ ನಡುವಿನ ಐತಿಹಾಸಿಕ ಸಂಬಂಧಕ್ಕೆ ಒಂದು ಸಂಕೇತದಂತಿದೆ. ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ಹರಡಿದೆ ಅಂದ್ರೆ ನೋಡಿ, ಅವರು ಸ್ಕಾಟ್ಲೆಂಡ್, ರಷ್ಯಾ ಮತ್ತೆ ಗ್ರೀಸ್ನಂಥ ದೇಶಗಳಿಗೆ ಪಾಲಕ ಸಂತರು. ಅಷ್ಟೇ ಅಲ್ಲ, ಮೀನುಗಾರರು, ಹಗ್ಗ ಮಾಡುವವರು, ಗಾಯಕರು ಮತ್ತು ತಾಯಿಯಾಗಲು ಬಯಸುವ ಮಹಿಳೆಯರು, ಹೀಗೆ ಅನೇಕರಿಗೆ ಅವರೇ ಪೋಷಕ ಸಂತ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಗಲೀಲಿಯದ ಒಬ್ಬ ಸಾಮಾನ್ಯ ಮೀನುಗಾರನೊಬ್ಬ ಇಡೀ ರಾಷ್ಟ್ರಗಳಿಗೆ ಸ್ಫೂರ್ತಿಯ ಸಂಕೇತವಾಗ್ತಾನೆ. ಈ ಪ್ರಯಾಣವನ್ನ ನೋಡಿದಾಗ ಒಂದು ಪ್ರಶ್ನೆ ಮೂಡುತ್ತಲ್ವಾ? ಒಬ್ಬ ವ್ಯಕ್ತಿ ನಂಬಿಕೆಯಿಂದ ಇಟ್ಟ ಒಂದೇ ಒಂದು ಹೆಜ್ಜೆ 2000 ವರ್ಷಗಳ ಇತಿಹಾಸದ ಮೇಲೆ ಇಷ್ಟೊಂದು ಆಳವಾದ ಪರಿಣಾಮ ಬೀರಲು ಹೇಗೆ ಸಾಧ್ಯ? ಇದೊಂದು ಯೋಚಿಸಬೇಕಾದ ವಿಷಯ.